ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇದು ಒಂದು ಸಣ್ಣದೊಂದು ಮಿನಿ ವ್ಲಾಗ್ ಆಗಿರುತ್ತೆ. ಇದು ನನ್ನ ಪೀರಿಯಡ್ ಟೈಮಲ್ಲಿ ನನ್ನ ಸ್ಟಮಕ್ ಪೇಯ್ನ ನಾನು ಹೇಗೆ ಕಂಟ್ರೋಲ್ ಮಾಡ್ಕೊತೀನಿ ಅಂತ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇದು ಒಂದು ಸ್ಪೂನ್ ಮಿಕ್ಸ್ ಮಾಡಿ ಕುಡಿದ್ರೆ ಸಾಕು, ಬಿಸಿನೀರಲ್ಲಿ ನಿಮ್ಮ ಸ್ಟಮಕ್ ಪೇಯ್ನ್ ಪೂರ್ತಿಯಾಗಿ ಕಮ್ಮಿ ಮಾಡುತ್ತೆ. ಪೀರಿಯಡ್ ಬಂದಾಗ ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಲೋಟ ಕುಡಿದ್ರೆ ಸಾಕು ಫ್ರೆಂಡ್ಸ್. ಬೆಳಗ್ಗೆ ಕುಡಿದ್ರೆ ನಾಳೆ ಬೆಳಗ್ಗೆವರೆಗೂ ಯಾವುದೇ ರೀತಿಯ ಸ್ಟಮಕ್ ಪೇಯ್ನ್ ಬರೋದಿಲ್ಲ. ಅಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಇದು. ನಾವು ಪೀರಿಯಡ್ ಆಗಿದ್ದೀವಿ ಅಂತಲೂ ಸಹ ಅನಿಸಲ್ಲ ನಮಗೆ. ಅಷ್ಟು ಫ್ರೀಯಾಗಿರ್ಬೋದು. ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ ಫ್ರೆಂಡ್ಸ್. ಒಂದು ಸಾರಿ ಟ್ರೈ ಮಾಡಿ. ಇದರ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ನೀವು ಒಂದು ಸರಿ ಟ್ರೈ ಮಾಡಿ. ತುಂಬ ಅಂದರೆ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ನನಗೆ ಯಾವಾಗಾದರೂ ಪೀರಿಯಡ್ ಆದಾಗ ಸ್ಟಮಕ್ ಪೇಯ್ನ್ ಬಂದರೆ ಈ ಡ್ರಿಂಕನ್ನೇ ಮಾಡಿ ಕುಡಿತೀನಿ ನಾನು ಟ್ಯಾಬ್ಲೆಟ್ ಎಲ್ಲ ಕುಡಿಯೋಕ್ಕೆ ಹೋಗಲ್ಲ ಫ್ರೆಂಡ್ಸ್. ಟ್ಯಾಬ್ಲೆಟ್ ಎಲ್ಲ ಇವಾಗ ಮುಟ್ಟೋದಕ್ಕೆ ಹೋಗಲ್ಲ. ಮುಂಚೆ ಎಲ್ಲ ನಾನು ಟ್ಯಾಬ್ಲೆಟ್ ಕುಡಿತಾ ಇದ್ದೆ. 5 ಡೇಸು ನನಗೆ ಪೇಯ್ನ್ ಬರ್ತಾಯಿತ್ತು, ಸ್ಟಮಕ್ ಪೇಯ್ನು. ಆವಾಗೆಲ್ಲ ಟ್ಯಾಬ್ಲೆಟೇ ಕುಡಿತಾ ಇದ್ದೆ. ಈಗ ಟ್ಯಾಬ್ಲೆಟ್ ಮುಟ್ಟೋದಕ್ಕೆ ಹೋಗಲ್ಲ ಫ್ರೆಂಡ್ಸ್. ಈ ಒಂದು ಪೌಡರ್ ಹಾಕ್ಕೊಂಡು ಬಿಸಿನೀರಲ್ಲಿ ಕುಡಿತೀನಿ. ನನಗೆ ಸ್ಟಮಕ್ ಪೇಯ್ನ್ ಪೂರ್ತಿಯಾಗಿ ಕಮ್ಮಿ ಆಗುತ್ತೆ. ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಇಷ್ಟು ಸರಿ ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ ನೀವೇ ಅರ್ಥ ಮಾಡ್ಕೊಳ್ರಿ ಎಷ್ಟು ಚೆನ್ನಾಗಿ ಇದು ವರ್ಕ್ ಮಾಡುತ್ತೆ ಅಂತ. ನಾವು ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸಿಂದನೇ ಮಾಡ್ಕೋಬೋದು ಫ್ರೆಂಡ್ಸ್. ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ತುಂಬ ಅಂದರೆ ತುಂಬ ಒಳ್ಳೆಯದು. ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು ಫ್ರೆಂಡ್ಸ್. ಈ ಟ್ಯಾಬ್ಲೆಟೆಲ್ಲ ಕುಡಿದ್ರೆ ನಮ್ಮ ಆರೋಗ್ಯನ ಹಾಳು ಮಾಡುತ್ತೆ ಅದು. ಅದಕ್ಕೆ ನಾನು ಮನೆಯಲ್ಲೇ ಇಟ್ಕೊಂಡಿರ್ತೀನಿ. ವರ್ಷ ಪೂರ್ತಿ ಇಟ್ಕೋಬೋದು ಫ್ರೆಂಡ್ಸ್ ಈ ಪೌಡರ್ನ. ಏನು ಹಾಳಾಗೋದು ಏನೂ ಆಗಲ್ಲ. ವರ್ಷ ಪೂರ್ತಿ ಇಟ್ಕೊಂಡು ಆರಾಮಾಗಿ ನಮಗೆ ಸ್ಟಮಕ್ ಪೇಯ್ನ್ ಬಂದಾಗ ಕುಡಿಬೋದು. ನಾವೇನಾದರೂ ಊಟ ಮಾಡ್ತೀವಲ್ಲ ಫ್ರೆಂಡ್ಸ್, ಅದು ಜೀರ್ಣ ಆಗದಿರೋವಾಗ ಕೂಡ ಸಹ ಕುಡಿಬೋದು ಈ ಡ್ರಿಂಕನ್ನು. ನೋಡಿ, ಡಬ್ಬ ತುಂಬ ಮಾಡಿಟ್ಟಿದ್ದೆ, ಖಾಲಿ ಆಗಿದೆ. ನಾನು ಮಾಡಿದವಾಗ ನಿಮಗೆ ಶೇರ್ ಮಾಡ್ತೀನಿ ಹೇಗೆ ಮಾಡೋದು ಅಂತ. ಓಕೆನಾ ಫ್ರೆಂಡ್ಸ್? ನಾನು 6 ತಿಂಗಳಿಗೊಂದು ಸರಿ ಮಾಡ್ಕೊತಾ ಇರ್ತೀನಿ. ನಾನು ವರ್ಷಕ್ಕಾಗೋಷ್ಟು ಏನು ಮಾಡಿಟ್ಕೊಂಡಿರಲ್ಲ. 6 ತಿಂಗಳಿಗೊಂದು ಸರಿ ಖಾಲಿ ಆಗುತ್ತೆ, ಮಾಡಿಟ್ಕೊತೀನಿ. ತುಂಬ ಈಸಿಯಾಗಿ ಮಾಡ್ಕೋಬೋದು, ಏನೂ ಕಷ್ಟ ಇಲ್ಲ. ಒಂದು ಸಾರಿ ಮಾಡಿಟ್ಕೊಂಡ್ರೆ ನಮಗೆ ಪೀರಿಯಡ್ ಬಂದವಾಗ ಸ್ಟಮಕ್ ಪೇಯ್ನ್ ಬಂದಾಗ ಈ ಡ್ರಿಂಕನ್ನು ಮಾಡಿ ಕುಡಿಬೋದು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದ ಫ್ರೆಂಡ್ಸ್.